ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಹಕ್ಕರ ಹುಡುಗಿ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಂದು ಮಂಡ್ಯ ವಸಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಯಾಕೆ ಅಂದರೆ ಇವತ್ತು ರಾಮನವಮಿ ಇರೋದ್ರಿಂದ ಅಲ್ಲಿನ ಭಕ್ತರು, ಅಲ್ಲಿಂದ ಮುಖಂಡರು ಭಗವಂತನನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಬನ್ನಿ ಅಲ್ಲಿ ಯಾವ ರೀತಿ ರಾಮನವಮಿಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ರಾಮನನೂತ, ರಾಮನ ಬಂಟ, ಶ್ರೀ ರಾಮಲಕ್ಷ್ಮಣ ಜನಕಿ ಜೈ ಬೋಲೋ ಹನುಮಾನಕಿ ಅಂತ ಹೇಳ್ತಾ, ಪವನತನಾಯ ಸಂಕಟಹರನ ಮಂಗಳ ಮಾರುತಿ ರೂಪ ಶ್ರೀರಾಮ ಲಕ್ಷ್ಮಣ ಜನಕಿ ಜೈ ಬೋಲೋ ಹನುಮಾನಕಿ ಅಂತ ಕೂಡ ಹೇಳ್ತಾ, ಸೊ ನಮ್ಮ ರಾಜ್ಯ ರಾಮರಾಜ್ಯವಾಗಲಿ, ನಮ್ಮ ದೇಶ ಕೂಡ ರಾಮ ದೇಶವಾಗಲಿ ಅಂತಾನು ಕೂಡ ಕೇಳ್ಕೊಳ್ಳೋಣ ಕಣ್ರಿ. ಸೊ ಇಂದು ರಾಮನವಮಿಯನ್ನು ಯಾವ ರೀತಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಹಾ, ಎಲ್ಲೆಡೆ ಮಜ್ಜಿಗೆ, ಪಾನಕ, ಕೋಸಂಬರಿ. ದೇಶದಾದ್ಯಂತ ಎಲ್ಲೆಡೆ ಕೂಡ ರಾಮನವಮಿ ನಡೀತಾ ಇದೆ. ಸೊ ಎಲ್ಲ ಕಡೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಸೊ ಮೊಸರನ್ನ, ಬಾತನ್ನು ಈ ರೀತಿ ಕೊಡ್ತಾರೆ. ರಾಮರಸನು ಕೂಡ ಕೊಡ್ತಾರೆ. ಸೊ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಲ್ಲಿ ಮಾಡಿರುವಂಥ ಪ್ರಸಾದಗಳು ನಾನು ಕೂಡ ತಿಂದಿದ್ದೀನಿ. ಸಕ್ಕ ಟೇಸ್ಟಿಯಾಗಿತ್ತು. ಸೊ ಆ ಒಂದು ಬಿಸಿಲಲ್ಲಿ ದಣಿದು ಬಂದವರಿಗೆ ಆ ಮಜ್ಜಿಗೆ, ಪಾನಕ ತಿಂತಾ ಇದ್ದರೆ ದೇಹ ಎಷ್ಟು ತಂಪು ಅನಿಸುತ್ತೆ ಅಲ್ವಾ. ದೇವಸ್ಥಾನದ ಮುಂಭಾಗ ಅಂತೇಳಿ ದೇವಸ್ಥಾನ ಬಾಗಿಲು ಏನಿರುತ್ತಲ್ವ, ಅಲ್ಲಿ ಇವರು ಒಂದು ಕಾಂಪೌಂಡನ್ನು ಹಾಕ್ಕೊಂಡಿರ್ತಾರೆ. ಸೊ ಆ ಬಸವಪ್ಪನವ್ರನ್ನ ತೆಗಿಸ್ಬೇಕು ಅಂತೇಳಿ ಅಲ್ಲೇ ನಿಂತ್ಕೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಊರಿನ ಮುಖಂಡರು ಹಾಗೂ ಯಜಮಾನರು ಎಲ್ಲ ಸೇರಿ, ನಾನು ಇದನ್ನು ನೆಕ್ಸ್ಟ್ ವೀಕ್ ಒಳಗಡೆ ತೆಗಿಸ್ತೀನಪ್ಪ, ನಮಗೆ ಸ್ವಲ್ಪ ಸಮಯ ಕೊಡು, ಈಗ ರಾಮನವಮಿಯನ್ನು ನೀವು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನೆರವೇರಿಸ್ಕೊಡು, ಈ ಕಾರ್ಯವನ್ನು ನಾನು ಈ ಒಂದು ಕಾಂಪೌಂಡನ್ನು ನಾನು ತೆಗಿಸ್ತೀನಿ ಅಂತ ಕೇಳ್ಕೊಂಡಾಗ ಬಸವಪ್ಪನವರು ವಾಪಸ್ ಬರ್ತಾರೆ. ಆಯ್ತು, ಅವ್ರು ಗೊತ್ತಿಲ್ಲ ಕಣಯ್ಯ ಪಾಪ. ತಪ್ಪಾಯ್ತಪ್ಪ, ಮಾಡಿಸ್ತೀನಿ, ಎಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸ್ತೀನಿ ನೆಕ್ಸ್ಟ್ ಟೈಮ್ಗೆ ನೀವು ಬರೋಷ್ಟು. ಆಯ್ತು ಈಗ ಗೊಪ್ಪ, ಈಗ ಆಯ್ತು ನೋಡಿ, ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಶುದ್ಧ ಬಿಡಪ್ಪ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಗೋವಿಂದ ಗೋವಿಂದ. ಗೋವಿಂದ 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 ಗೋವಿಂದ
पवन सुत हनुमान की जय। पवन सुत हनुमान की जय। पवन सुत हनुमान की जय। उगे बसप्पा जय बसप्पा। ಒಂದೆರಡು ನಿಮಿಷ ತೇರ್ ಹಾಕ್ಬಿಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಲ್ವಾ? ಈಗ ನಾವು ಕೇಳ್ತಾ ಇದ್ದೀವಿ, ಅದೊಂದು ಟೈಮ್ ಕೊಡು, ನಿನಗೆ ಬರ್ತದೆ, ನಿನ್ನೆ ಬಂದು ಹುಡುಕೊಡುವೆ, ನಾನೇ ನಿಮ್ಗೆ ಕರೆಸ್ತೀವಿ. ಈಗ ಬೇಡ, ಯಾಕೆಂದ್ರೆ ಇದು ಮಾಡ್ತಾ ಇರೋದು ರಾಮನವಮಿ. ಒಂದು ಟೈಮ್ ಕೊಡು, ಜಾಗ ತೋರಿಸು. ಸರಿ, ಮಾಡಬಾರ್ದು. ಈಗ ಒಳಗೆ ನುಗ್ಗಿದಾಗ ಎಲ್ಲ ವೇಸ್ಟ್ ಅಣ್ಣ, ನಾನು ಹೇಳ್ತಾರದು ಹಂಗಲ್ಲ. ಅಪ್ಪ ತೋರ್ಸಕ್ ಅವನೇ ಕರೆಸ್ತೀನಿ ಕಣಪ್ಪ. ಬಂದ್ ನೋಡ್ಕ ನಡಿಯ ಈಗ. ನಡಿ, ನಮ್ಮೇಲೆ ನೋಡ್ಬೇಡ ಈಗ. ಆಯ್ತು ನಡಿ. ಒಂದೆರಡು ಕರ್ಪೂರ ಬಿಡುವಣ್ಣ. ಅದು ನಾಗರಾಜ ಒಂದಿನ ಕರ್ಸ್ಬೇಕು ಅದಕ್ಕೆ ಅಂತಾನೆ. ಈಗ ಖರ್ಚಿರೋದು ರಾಮನವಮಿಗೆ, ಏನೇನೋ ಮಾಡಬಾರ್ದು. ಅದು ಅಷ್ಟೇ ಅಷ್ಟೇ. ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಮಗನೊಮ್ಮೆ ನಿಮಗೆ ನಮಸ್ಕಾರವನ್ನು ತಿಳಿಸ್ತಾ, ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೂಡ ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ರುಚಿಯನ್ನು ಕೂಡ ನೋಡ್ತಾರೆ. ಈ ಒಂದು ಪುಣ್ಯ ಯಾರಿಗೆ ತಾನೇ ಸಿಗತ್ತೆ ನೋಡಿ. ಭಗವಂತ ತಿಂದು ಬಿಟ್ಟಂತಹ ಒಂದು ಆ ಅದ್ಭುತವಾದಂತಹ ಒಂದು ಪ್ರಸಾದ ತಿಂದವರೇ ಧನ್ಯರು, ತಿಂದವರೇ ಪುಣ್ಯವಂತರು ಅಂತ ಹೇಳ್ತಾ, ಸೊ ಇದು ರಾಮನಹಳ್ಳಿ ಎಂಬ ಒಂದು ಗ್ರಾಮ. ಅಂದರೆ ರಾಮ, ಲಕ್ಷ್ಮಣ, ಸೀತೆಯವರು ಕೂಡ ವನವಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಹಳ್ಳಿನಲ್ಲಿ ಹಾದು ಹೋದ್ರಂತೆ. ಹಾಗಾಗಿ ಇದನ್ನು ರಾಮನಹಳ್ಳಿ ಅಂತ ಹೇಳ್ಬಿಟ್ಟು ಹೆಸರನ್ನು ಇಟ್ಟು ಆ ಒಂದು ಬ್ಯಾನರ್ನು ಕೂಡ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಸೊ ಭಗವಂತ ಇಲ್ಲಿಗೆ ಬಂದಿರಬೇಕಾದ್ರೆ ನೀವು ಹಿಂದೆ ವಿಡಿಯೋದಲ್ಲಿ ನೋಡಿದ್ದೀರಾ, ಅಲ್ಲಿ ದೇವಸ್ಥಾನ ಇತ್ತಂತೆ. ಅಂದರೆ ಪುರಾತನ ಕಾಲದ ಕಲ್ಲುಗಳ ವಿಗ್ರಹಗಳಿರ್ತಾವಲ್ಲ, ಅದೆಲ್ಲ ಭೂಮಿ ಒಳಗಡೆ ಹೂತೋಗಿದೆ. ಸೊ ಇವಾಗ ಅಲ್ಲಿಗೆಲ್ಲ ಹುಡುಕಕ್ಕೆ ಅಂತ ಹೋದರೆ ಬೆಳೆಗಳೆಲ್ಲ ನಾಶ ಆಗುತ್ತೆ, ಬೇಡ ಅಂತ ಕೆಲವರು ರಿಕ್ವೆಸ್ಟ್ನ ಮಾಡ್ಕೊತಾರೆ. ಇನ್ನು ಕೆಲವರು ಬರೋದು ಬಂದಿದೆಯಪ್ಪ, ಆ ದೇವಸ್ಥಾನ ಕಟ್ಟೋದಕ್ಕೆ ಜಾಗವನ್ನು ತೋರಿಸು ಅಂತ ಹೇಳ್ತಾರೆ. ಇನ್ನು ಕೆಲವರು ಬೇಡಪ್ಪ, ಸೊ ನೀನು ಬಂದಿರುವಂಥ ಕಾರ್ಯ ಏನು, ರಾಮನವಮಿಗೆ ಕರೆಸಿದ್ದೀವಿ, ಆ ಕಾರ್ಯವನ್ನು ದಯವಿಟ್ಟು ಅಚ್ಚುಕಟ್ಟಾಗಿ ನೀನು ನೆರವೇರಿಸ್ಕೊಡು ಅಂತಲೂ ಕೂಡ ಕೇಳ್ಕೊತಾರೆ. ಸೊ ಭಗವಂತ ಭಕ್ತರ ಮಾತಿಗೆ ಕಟ್ಟಿ ಬೀಳೋದೇ ಭಗವಂತನ ಕರ್ತವ್ಯ ಅಲ್ವಾ. ಸೊ ಹಾಗಾಗಿ ಭಗವಂತ ಭಕ್ತರ ಮಾತನ್ನು ಕೇಳಿ ನೆಕ್ಸ್ಟ್ ಟೈಮ್ ಬಂದಾಗ ದೇವಸ್ಥಾನವನ್ನು ತೋರಿಸೋದಕ್ಕೆ ಜಾಗವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ನೆಕ್ಸ್ಟ್ ನಿಮ್ಮನ್ನು ಕರೆಸ್ತೀವಿ ಅಂತ ಹೇಳಿದಾಗ ಭಗವಂತ ಅಲ್ಲಿಗೆ ಬಂದು ಯಶಸ್ವಿಯಾಗಿ ರಾಮನವಮಿಯನ್ನು ಕೂಡ ನೆರವೇರಿಸ್ಕೊಡ್ತಾರೆ ನೋಡಿ. ಮಜ್ಜಿಗೆ, ಪಾನಕ, ಸೊ ಕೋಸಂಬರಿ ಎಲ್ಲವನ್ನು ಕೂಡ ಕೊಡ್ತಿದ್ದಾರೆ. ಆಹಾ, ರುಚಿಯಾಗಿರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಸೊ ರಾಮನ ದೂತ, ರಾಮನ ಬಂಟ, ಶ್ರೀ ರಾಮ ಲಕ್ಷ್ಮಣ ಜಾನಕಿ ಜೈ, ಬೋಲೋ ಹನುಮಾನಕಿ. ನಮ್ಮ ರಾಜ್ಯ ರಾಮರಾಜ್ಯವಾಗಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ನಮ್ಮ ರಾಜ್ಯ ರಾಮರಾಜ್ಯವಾಗಲಿ.
ಕಾಣಿಸಿರಿರಾ ಉಗೇ ಮಾದಪ್ಪ ಉಗೇ ಮಾಯ್ಕಾರ ಮಲೆ ಜನಮಲೆ 77 ಮಲೆ ಭರತನಾಟ್ಯ ಆಡ್ತಾರೆ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪ ಮಾಯ್ಕಾರ ಮುಸಲುಗೇನೆ ಕುಯಿನ್ ಮಲೆ ಮುಸಲುಗೇನೆ ಮುದ್ದು ಮಲೆ ಮುಸಲುಗೇನೆ ಹತ್ತುಮಣಿ ಮುಸಲುಗೇನೆ ಅಟ್ಟಿ ಮಾರ ಮುಸಲುಗೇನೆ ವಿಷ್ಣು ಮಾರ ಮುಸಲುಗೇನೆ ಓಮಿ ಸಿದ್ದಪ್ಪ ಮುಸಲುಗೇನೆ